ನಾವು ಈ ಮನೆಯಿಂದ 5ನೇ ಮನೇಲಿ ಇರೋದು. ನಾವು ಊಟ ಮಾಡಿ 9 ಗಂಟೆ ಸುಮ್ಮನೆ ಹೊರಗಡೆ ಬಂದು ಬೆಂಕಿ ದಗ ಉರಿತಾ ಇತ್ತು. ಏನಪ್ಪ ಅಂತ ನೋಡಿ ಬಂದು ಹಿಂಗಂತೆ ಜನ ಎಲ್ಲ ತುಂಬ್ಕೊಂಡ ನಾವು ಸಾಹೇಬ್ರಿಗೆ ಅಶ್ವತ್ಥನಾರಾಯಣ ಸಾಹೇಬ್ರಿಗೆ ಫೋನ್ ಮಾಡಿದ್ರು. ಇಮಿಡಿಯೇಟಾಗಿ ಫೈರ್ ಇಂಜಿನ್ ಎಲ್ಲ ವ್ಯವಸ್ಥೆ ಮಾಡಿದ್ರು. ಫುಲ್ ಪೊಲೀಸು, ಮಲ್ಲೇಶ್ವರಂ ಪೊಲೀಸು, ಸುಬ್ರಹ್ಮಣ್ಯ ಪೊಲೀಸು ಎಲ್ಲ ಪಾಪ ಸಹಕರಿಸಿ ತುಂಬ ಬಂದರು. ಸುಮಾರು ಒಂದು 2,000-3,000 ಜನ 2,000-3,000 ಜನ ಸೇರಿತು. ಮಗನ್ನ ಈ ಕಡೆಯಿಂದ ಜನಗಳೆಲ್ಲ ರಕ್ಷಣೆ ಮಾಡಿ ಆ ಕಡೆಯಿಂದ ಕರ್ಕೊಂಬಂದರು ಮಗನ್ನ. ಆಮೇಲೆ ಯಾರಿದ್ದಾರಪ್ಪ ಅಂದ್ರೆ ತಂದೆನೂ ಕರ್ಕೊಂಬಂದ್ಮೇಲೆ ಆ ಅಮ್ಮ ಇದ್ದಾರೆ ಅಂತ ಗೊತ್ತಾಯಿತು. ಫೈರ್ ಇಂಜನ್ ಇಮಿಡಿಯೇಟ್ ಟ್ರಾಫಿಕ್ ಅಲ್ಲ ಆದ್ರೂ ಹಾಫ್ ಆನ್ ಅವರ್ ಬಂದು ಎಲ್ಲ ಜನ ಮಾಡಿ ಆಮೇಲೆ ಕರ್ಕೊಂಬಂದರು. ಹಾಸ್ಪಿಟ್ಲಿಗೆ ಹೋಗಿ ಹೆಚ್ಚು ಕಡಿಮೆ 11:30 ಆಯಿತು. ಅಲ್ಲಿವರೆಗೂ ಇದ್ದು ಆಮೇಲೆ ಮುಂದೆ ಎಲ್ಲ ಜನ ಗೊತ್ತಲ್ಲ ಏನೇನಾಯ್ತು ಅಂತ ಬೆಳಗ್ಗೆ ನಿಮ್ಮ ಚಾನಲ್ಗಳಿಗೆಲ್ಲ ಬಂದು. ಆದರೆ ಆಗಬಾರ್ದಾಯ್ತು, ಆಯಿತು, ಬೇಜಾರಾಯಿತು. ಒಳ್ಳೆ ಇಲ್ಲಿ ಇದನ್ನು AC ಇದಾಗಿರೋದು ಅಂತ ಮಾಹಿತಿ. ಬೆಂಗಳೂರಿನಲ್ಲಿ ಅಗ್ನಿ ಅವಘಡದಲ್ಲಿ 3 ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಒಬ್ಬ ಮಹಿಳೆ ಸಾವನ್ನಪ್ಪಿರ್ತಕ್ಕಂಥದ್ದು. ನಾವೀಗ ಅದೇ ಸ್ಥಳದಲ್ಲಿರ್ತಕ್ಕಂಥದ್ದು ಬೆಂಗಳೂರಿನ ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಏನು ಇದಿದೆ ಮನೆ ಏನಿದೆ, ರಮೇಶ್ ಬಾಬು ಅನ್ನೋರು ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥದ್ದು. ಕಾಂಟ್ರಾಕ್ಟರ್ ಆಗಿ ಇವರು ಕೆಲಸ ಮಾಡ್ತಿರ್ತಾರೆ. ಇವರು ಮನೆ ಸುಮಾರು 4 ಅಂತಸ್ತಿನ ಮನೆಯಲ್ಲಿ 3ನೇ ಫ್ಲೋರ್ನಲ್ಲಿ ಅಡುಗೆ ಮನೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. 4 ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಮನೆಯಲ್ಲಿದ್ದಂತಹ ಸವಿತಾ 53 ವರ್ಷದ ಸವಿತಾ ಕಾಂಟ್ರಾಕ್ಟರ್ ರಮೇಶ್ ಬಾಬು ಅವರ ಪತ್ನಿ ಸಾವನ್ನಪ್ಪಿರ್ತಕ್ಕಂಥದ್ದು. ಉಸಿರುಗಟ್ಟಿ ಅಲ್ಲೇ ಸಹ ಸಾವನ್ನಪ್ಪಿದ್ದಾರೆ. ಹೊರಗಡೆ ಬರೋದಕ್ಕಾಗಲೇ ಸಾವನ್ನಪ್ಪಿರ್ತಕ್ಕಂಥದ್ದು. 3 ಮತ್ತು 4ನೇ ಫ್ಲೋರ್ನಲ್ಲಿ ಡೂಪ್ಲೆಕ್ಸ್ ಮನೆ ಮಾಡ್ಕೊಂಡಿರ್ತಕ್ಕಂಥ ರಮೇಶ್ ಬಾಬು ತಾಯಿ ಹೆಂಡತಿ ಜೊತೆ ವಾಸವಾಗಿರ್ತಕ್ಕಂಥದ್ದು. 3ನೇ ಫ್ಲೋರ್ನ ಅಡುಗೆ ಮನೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಘಟನೆಯಲ್ಲಿ ರಮೇಶ್ ಬಾಬು ಪತ್ನಿ ಸವಿತಾ ಸಿಲುಕಿ ಸಾವನ್ನಪ್ಪಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಈ 3 ಜೀವಗಳು ಉಳಿದುಕೊಂಡಿರ್ತಕ್ಕಂಥದ್ದು. ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಈ ವೇಳೆ ಮನೆಯಲ್ಲಿ ಸಿಲುಕಿದ್ದ ರಮೇಶ್ ಬಾಬು ಅವರ ತಾಯಿ ಸಣ್ಣಮ್ಮ ಹಾಗೂ ಮಗನನ್ನ ರಕ್ಷಣೆ ಮಾಡುವಲ್ಲಿ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಸ್ಥಳಕ್ಕೆ ರಾತ್ರಿ ಮಲ್ಲೇಶ್ವರಂ ACP ವೇಣುಗೋಪಾಲ್, ಸುಬ್ರಹ್ಮಣ್ಯ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಮುಖ್ಯವಾಗಿ ಘಟನೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆನೂ ಸಹ ಇನ್ನೂ ಸಹ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸದ್ಯ ಗಾಯಾಳುಗಳನ್ನ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಅವರ ಸ್ಥಿತಿ ಯಾವುದೇ ರೀತಿ ಚಿಂತಾಜನಕ ಇಲ್ಲ, ಎಲ್ಲರೂ ಸಹ ಸುರಕ್ಷಿತವಾಗಿ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹರಿಕೃಷ್ಣ ಹೆಸರಿನ ಮನೆ ಇದು. ಇವರು ರಮೇಶ್ ಬಾಬು ಹಲವು ವರ್ಷಗಳ ಹಿಂದಲೇ ಸಹ ಮನೆಯನ್ನ ಕಟ್ಕೊಂಡು ಇಲ್ಲಿ ವಾಸವಾಗಿದ್ದಾರೆ ಕುಟುಂಬ ಸಮೇತ. ರಾತ್ರಿ ಏಕಾಏಕಿ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯ್ತಾ ಅಥವಾ ಏನಾದರೂ ಗ್ಯಾಸ್ ಲೀಕ್ ಆಗಿ ಏನಾದರೂ ಬೆಂಕಿ ಅವಘಡ ಸಂಭವಿಸುತ್ತಾ ಅನ್ನೋದ್ರ ಬಗ್ಗೆನೂ ಸಹ ಈಗ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ದುರಾದೃಷ್ಟ ಅಂದರೆ ಸವಿತಾ ಅವರು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಬೆಂಕಿ ತಗಲಿ ಅವರು ಸಾವನ್ನಪ್ಪಿದ್ದಾರೆ. ಹೊರಗಡೆ ಬರೋದಕ್ಕಾಗದಲ್ಲೇ ಸಫಕೇಶನ್ ಆಗಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಸದ್ಯ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸ್ತಾ ಇದ್ದಾರೆ. ರಮೇಶ್ ಬಾಬು ಮತ್ತು ಅವರ ತಾಯಿ ಸಣ್ಣಮ್ಮ ಮತ್ತು ಮಗನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಘಟನೆಗೆ ಏನು ಕಾರಣ, ಶಾರ್ಟ್ ಸರ್ಕ್ಯೂಟಿಂದ ಏನಾದರೂ ಬೆಂಕಿ ಹತ್ಕೊಂತ ಗ್ಯಾಸ್ ಲೀಕ್ ಆಯ್ತಾ ಅಥವಾ ಬೆಂಕಿ ಹತ್ಕೊಳ್ಳೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಈಗ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.